ನಾಯಿ ದಾಳಿಯಿಂದ ಮೃತಪಟ್ಟ ಮಹಿಳೆಯ ಕುಟುಂಬ ಇದೀಗ ಪರಿಹಾರಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ದಾವಣಗೆರೆ ಹೊರವಲಯದ ಹೊನ್ನೂರು ಗೊಲ್ಲರಹಟ್ಟಿ ಬಳಿ ಡಿಸೆಂಬರ್ 5ರಂದು ರಾತ್ರಿ ನಡೆದುಕೊಂಡು ಹೋಗುತ್ತಿದ್ದ ಮಲ್ಲಶೆಟ್ಟಿಹಳ್ಳಿ ಮೂಲದ ಅನಿತಾ ಎಂಬ ಮಹಿಳೆಯ ಮೇಲೆ 2 ರ್ಯಾಟ್ ವೀಲರ್ ನಾಯಿಗಳು ದಾಳಿ ಮಾಡಿದ್ದು ಗಂಭೀರ ಗಾಯಗೊಂಡ ಅನಿತಾ ಮೃತಪಟ್ಟಿದ್ದರು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಳಿ ಮಾಡಿದ ನಾಯಿಗಳ ಮಾಲೀಕರಾದ ಶೈಲೇಂದ್ರ ಕುಮಾರ್ ಎಂಬುವವರನ್ನು ಪೊಲೀಸರು ಬಂಧಿಸಿದ್ದಾರೆ. ಇತ್ತ ಕೆಲ ವ್ಯಕ್ತಿಗಳು ನಾವು ಸಂಘಟನೆಯವರು, ಮೃತ ಮಹಿಳೆಯ ಸಂಬಂಧಿಕರು ಎಂದು ಹೇಳಿಕೊಂಡು ಶೈಲೇಂದ್ರ ಕುಮಾರ್ ಬಳಿ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎಂದು ಅನಿತಾ ಕುಟುಂಬಸ್ಥರು ಆರೋಪಿಸುತ್ತಾರೆ. ಮೃತ ಅನಿತಾಗೆ 4 ಜನ ಮಕ್ಕಳಿದ್ದು ಅವರಿಗೆ ನ್ಯಾಯ ಸಿಗಬೇಕು ಹಾಗೂ ಸರ್ಕಾರದಿಂದ ಪರಿಹಾರ ನೀಡಬೇಕು ಎಂದು ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಗ್ರಾಮಾಂತರ ಠಾಣೆ ಪೊಲೀಸರಿಗೆ ಮನವಿ ಮಾಡುತ್ತಾರೆ. ಸರ್, ನಾವು ಬೆಳಗ್ಗೆ ಸ್ಟೇಷನಿಗೆ ಬಂದರು, ಕರೆಸಿದ್ರು. ಅದೇನು ಮಕ್ಕಳಿಗೆ ಅನುಕೂಲ ಮಾಡೋಣ ಬರ್ರಿ ಅಂತ. ಆದರೆ ನಮಗೆ ಗೊತ್ತಿಲ್ದಂಗೆ ಯಾರ್ಯಾರೋ ಬಂದು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂಥೇಳಿ ದುಡ್ಡು ಕೇಳಕ್ಕನ ಅವ್ರ ಹತ್ರ ಹೋಗಿದ್ರಂತೆ. ಅವರು ಸಿವಿಲ್ ಟ್ಯಾಕ್ಸ್ ಓನರ್ ಯಾರಂತ ನಾವು ನೋಡಿಲ್ಲ. ಅವ್ರ ಓನರ್ ಯಾರೇ ಇರ್ಬೋದು, ನಮ್ಮ ಮುಖಾಂತರ ಮಕ್ಕಳ ಮುಖಾಂತರನೇ ಬಂದು ಮಾತಾಡಿ ಏನೇ ಒಂದು ಅನುಕೂಲ ಆಗೋದಿದ್ರೂ ಮಕ್ಳಿಗೆ ಡೈರೆಕ್ಟಾಗಿ ಅನುಕೂಲ ಮಾಡಿಕೊಡ್ಲಿ, ಮಕ್ಕಳ ಎಜುಕೇಷನ್ ಫ್ಯೂಚರಿಗೆ. ಯಾಕೆಂದರೆ ಅಪ್ಪ ಅಮ್ಮ ಯಾರೂ ಇಲ್ಲ, ನನ್ನವರು ಅಂತ ಯಾರೂ ಇಲ್ಲ. ಅವರಿಗೆ ವಯಸ್ಸಾದವ್ರು 2 ಅಜ್ಜಿರು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾರು ಅವರಿಗೆ ಅನುಕೂಲ ಮಾಡಿಕೊಡೋಂಥವ್ರು ಇಲ್ಲ. ಆ ಶಕ್ತಿ ನಮಗೂ ದೇವ್ರು ಕೊಟ್ಟಿಲ್ಲ, ಅವ್ರನ್ನ ಓದಿಸೋಷ್ಟು ಶಕ್ತಿ. ನಾವು ಬಡತನದಲ್ಲೇ ಹುಟ್ಟು ಬೆಳೆದಿರೋರು. ಮಕ್ಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಸಣ್ಣ ಸಣ್ಣ ಹುಡುಗರು 4 ಜನ ಮಕ್ಳಿಗೂ ಏನೇ ಒಂದು ಅನುಕೂಲ ಮಾಡೋದಾದ್ರು ಅವ್ರು ಓನರು, ನಾಯಿ ಸಾಕಿರೋ ಮಾಲೀಕರು ಯಾರೇ ಆಗಿದ್ರು ಅವರು ಡೈರೆಕ್ಟಾಗಿ ಮಕ್ಳಿಗೆ ಅನುಕೂಲ ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಹಣ ನಿಮ್ಮ ಹತ್ರ ಯಾರು ಬಂದು ನಿಮ್ಮ ಹತ್ರ ಹಣ ಕೇಳ್ತಾಯಿದ್ರಂತೆ ನಿನ್ನೆಯಿಂದ, ನಮಗೂ ಗೊತ್ತಿಲ್ಲ. ಅವ್ರಿಗೆ ಯಾರಿಗೂ ನೀವು ಇದು ಮಾಡಬೇಡ್ರಿ. ಮಧ್ಯದಲ್ಲಿರೋರಿಗೆ ತಿನ್ನೋಕ್ಕೆ ಅವಕಾಶ ಮಾಡಿಕೊಡ್ಲಿಲ್ದಂಗೆ ಮಕ್ಕಳ ಹಿತದೃಷ್ಟಿಯಿಂದ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ರಣ. ನಿಮ್ಮ ಮಕ್ಳಿಗೂ ನಿಮಗೆ ಈ ಥರ ಆಗಿದ್ರೆ ನೀವು ಯಾವ ಥರ ಇರ್ತಿದ್ರಿ? ಈ ಒಂದೊತ್ತು ಊಟಕ್ಕೂ ಕಷ್ಟಪಡ್ತಾರೆ ಮಕ್ಕಳು. ಕೂಲಿ ನಾಲಿ ಮಾಡಿ ತಾಯಿ ಸಾಕ್ತಾಯಿದ್ಲು, ತಂದೆ ಇಲ್ದಿರೋ ಮಕ್ಕಳು ಈಗ ತಾಯಿನೂ ಕಳ್ಕೊಂಡಾರೆ, ಬೀದಿ ಪಾಲಾಗಿದ್ದಾರೆ. ಅವ್ರಿಗೊಂದು ದಾರಿ ದೀಪ ಮಾಡಿಕೊಡ್ರಿ ನೀವು. ಅದೇ ನಿಮ್ಮ ಹತ್ರ ಕೇಳ್ಕೊತೀವಿ, ಒಂದು ಅನುಕೂಲ ಮಾಡಿಕೊಡ್ರಿ ಸರ್. ಈಗ ಆಲ್ರೆಡಿ ಕೇಸನ್ನು ಇದು ಮಾಡ್ಯಾರ, ಒಬ್ರು ಯಾರನ್ನ ಅರೆಸ್ಟ್ ಮಾಡೀವಿ ಅಂತ ಹೇಳ್ತಾರೆ. ಯಾರನ್ನ ಮಾಡ್ಯಾರ ಅಂತ ಗೊತ್ತಿಲ್ಲ. ದೊಡ್ಡ ಶ್ರೀಮಂತನ ಇದಂತ ನಾಯಿಗಳು ಅಂತವು, ಶ್ರೀಮಂತರೇ ಸಾಕಿರ್ತಕ್ಕಂಥ ನಾಯಿಗಳು. ಶ್ರೀಮಂತರು ಫಸ್ಟಿಗೆ ನಾನು ಪ್ರಪ್ರಥಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಳ್ತೀನಿ. ಅವರಿಗೆ ಅವು ಮಕ್ಕಳನ್ನ ಎಷ್ಟು ಕೋಟಿ ಕೊಟ್ಟರು ತಾಯಿ ತಂದೆ ತರೋಕ್ಕಾಗಲ್ಲ. ಆ ಕಾರಣದಿಂದ ತಕ್ಷಣ ಅವರಿಗೆ ಮಕ್ಕಳಿಗೆ ಪರಿಹಾರ ಕೊಡಬೇಕು. ಪರಿಹಾರ ಕೊಟ್ಟು ಮಾನವೀಯತೆಯಿಂದ ಮೆರಿಬೇಕು ಅಂತಂದೇಳಿ ತಮ್ಮಲ್ಲಿ ಮೂಲಕ ವಿನಂತಿ ಮಾಡಿಕೊಳ್ತೀವಿ. ಪರಿಹಾರ ಕೊಡದೇ ಹೋದರೆ ನಾವು ಈಗ ಹಿಂದೆ ರಸ್ತೆ ತಡೆಗಳನ್ನು ಮಾಡಬೇಕಾಗತ್ತೆ, ಹೆದ್ದಾರಿ ತಡೆಯನ್ನು ಬಂದ್ ಮಾಡಬೇಕಾಗತ್ತೆ. ನಿನ್ನೆ ಮಾಡಬೇಕು ಅಂತಿತ್ತು, ಆದರೂ ಪರಿಹಾರ ಸತ್ತ ಸಂದರ್ಭದಲ್ಲಿ ಇರಲಿ ಮಾಡೋಣ ಅಂತಂದೇಳಿ ಬೇರೆ ಥರ ಮೆಸೇಜ್ ಹೋಗಬಾರ್ದು, ಪರಿಹಾರಕ್ಕಾಗಿ ಇದು ಮಾಡ್ತಾರಂಥ ಮೆಸೇಜ್ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ ಅವರಿಗೆ ತಕ್ಷಣ ಅವ್ರ ಜೀವನ ಪರ್ಯಂತ ಹೆಸರಿರ್ತಕ್ಕಂಥದ್ದು ಅವರಿಗೆ. ಮಕ್ಕಳು ಸಣ್ಣ ಮಕ್ಕಳು ನಾಳೆ ಭಿಕ್ಷೆ ಬಿಡಬೇಕಾಗತ್ತೆ. ಆ ಮಕ್ಕಳನ್ನ ಈ ಥರ ಬಿಟ್ಟರೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ಪರಿಹಾರ ಕೊಡಬೇಕು, ವಿದ್ಯಾಭ್ಯಾಸಕ್ಕೆ ನೆರವು ನೀಡಬೇಕು ಅಂತೇಳಿ ಮಾಧ್ಯಮದ ಮೂಲಕ ದೊಡ್ಡ ಶ್ರೀಮಂತರಂತೆ ಅವ್ರು ಶ್ರೀಮಂತರು ವಿನಂತಿ ಮಾಡಿಕೊಳ್ತೀವಿ. ಅವ್ರು ಶಿವಾಲಯ ಥಿಯೇಟ್ರು ಓನರ್ ಶಿವಣ್ಣ ಅಂತ ಹೇಳ್ತಾರೆ. ಶಿವಣ್ಣವರು ಮಾನವೀಯತೆ ಮೆರಿಬೇಕು. ಎಲ್ಲೇ ಕೂತು ಮಾತಾಡೋದು ಅಲ್ಲಿ ಇಲ್ಲಿ ಮಾತಾಡಬಾರ್ದು. ದಯಮಾಡಿ ನೇರವಾಗಿ ಬಂದು ಇಲ್ಲಿ ಇವರಿದ್ದಾರೆ, ನೇರವಾಗಿ ಓಪನ್ ಸೀಕ್ರೆಟಾಗಿ ತಮ್ಮ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಇಷ್ಟು ಕೊಡ್ತೀನಿ ಪರಿಹಾರ ಅಂತಂದು ಹೇಳಿದರೆ ನಮ್ದು ಯಾವುದೂ ಇಲ್ಲ, ನಾವು ಇದು ಮಾಡ್ತೀವಿ. ಅವರೇನು ಉದ್ದೇಶಪೂರ್ವಕವಾಗಿ ಬಿಟ್ಟಿಲ್ಲ, ತಂದು ಬಿಟ್ಟಿದ್ದಾರೆ. ಅದು ಸತ್ಯನ ಒಪ್ಕೊಂತೀವಿ, ತಂದು ಬಿಟ್ಟಿದ್ದಾರೆ. ಅದು ಬಿಡ್ಬೇಕಾ ಬೇರೆ ಜಾಗಕ್ಕೆ ಬಿಡಬೇಕಾಯ್ತು. ಅದು ಮೊದಲನೇ ತಪ್ಪು. ರ್ಯಾಟ್ ವೀಲರ್ ನಾಯಿನ ಸಾಕಬಾರ್ದಂತ ಬೇರೆ ದೇಶದಲ್ಲೆಲ್ಲ ನಿಷೇಧ ಮಾಡಿದಾರಂತೆ, ಬ್ಯಾನ್ ಆಗಿದೆ. ಆದರೂ ಕೂಡ ಇಲ್ಲಿ ನಮ್ಮ ಸ್ಟೇಟ್ನಲ್ಲಿ ಸಾಕಿದ್ದಾರೆ. ಅವರು ತತ್ಕ್ಷಣ ಅವ್ರಿಗೆ ಪರಿಹಾರ ನೀಡೋದ್ರ ಜೊತೆ ಆ ಮಕ್ಕಳಿಗೆ ಹೆಚ್ಚಿನ ಸಹಕಾರ ನೀಡಬೇಕು ಅಂತ ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತೀನಿ. ನನ್ನ ಹೆಸರು